ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿವೃತ್ತ ವರದಿಗಾರ. ವಿಜಯಪುರ ಜಿಲ್ಲೆ ತೋಟಗಾರಿಕೆ ಬೆಳೆಗಳಿಗೆ ಹೆಸರುವಾಸಿಯಾಗಿರುವಂಥ ಜಿಲ್ಲೆ. ಹಾಗಾಗಿನೇ ಇಲ್ಲಿ ತೋಟಗಾರಿಕೆ ಬೆಳೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರುತ್ತದೆ. ಅದರಲ್ಲೂ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ, ದಾಳಿಂಬೆ, ಲಿಂಬೆ ಸೇರಿದಂತೆ ಈ ತೋಟಗಾರಿಕೆ ಬೆಳೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಆದರೆ ಈ ವರ್ಷ ತೋಟಗಾರಿಕೆ ಬೆಳೆಯುವಂಥ ಬೆಳೆಗಾರರಿಗೆ ಬಹಳಷ್ಟು ಸಂಕಷ್ಟ ಉಂಟಾಗಿರುವಂಥದ್ದು. ಅದರಲ್ಲೂ ಈ ಅವಧಿ ಅಂದರೆ ಈ ಜೂನ್ ತಿಂಗಳೇ ಬಂದಿದೆ, ಅದು ಅವರಿಗೆ ಬಹಳಷ್ಟು ಸಂಕಷ್ಟ ತರುವಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡಿದೆ. ಯಾಕಂತಂದರೆ ಒಂದು ಕಡೆ ಮೇ ತಿಂಗಳಲ್ಲಿ ಅತಿಯಾದ ಮಳೆ ಮತ್ತು ಅತಿಯಾದ ಗಾಳಿ ಬೀಸಿದ್ರಿಂದಾಗಿ ಬಹಳಷ್ಟು ಗಿಡಗಳು ಹಾಳಾದವು. ಅದರಲ್ಲೂ ವಿಶೇಷವಾಗಿ ದಾಳಿಂಬೆ ಮತ್ತು ಈ ದಾಳಿಂಬೆ ಗಿಡಗಳು ಬಹಳಷ್ಟು ಹಾಳಾಗಿ ಸಮಸ್ಯೆ ಉಂಟಾಯಿತು. ಅದರ ಜೊತೆಗೆ ಅದಕ್ಕೆ ಕ್ಯಾರ್ ಸೇರಿದಂತೆ ಬೇರೆ ಬೇರೆ ರೋಗಗಳು ಅಂಟ್ಕೊಂಡಿದ್ದಾಗಿ ಇಡೀ ಗಿಡವೇ ಬೀಳುವಂಥ ಪರಿಸ್ಥಿತಿ ಇರುತ್ತದೆ. ಇದು ದ್ರಾಕ್ಷಿ ಬೆಳೆಗಾರರು ಮತ್ತು ಲಿಂಬೆ ಬೆಳೆಗಾರರು ಮತ್ತು ಈ ದಾಳಿಂಬೆ ಬೆಳೆಗಾರರಿಗೆ ಆತಂಕಕ್ಕೆ ಕಾರಣವಾಗಿರುತ್ತೆ. ಯಾಕಂದರೆ ದಾಳಿಂಬೆ ಒಂದು ಹೇಗೆ ತೋಟಗಾರಿಕೆ ಬೆಳೆ ಇದೆ, ಅದೇ ರೀತಿ ಇವು ಉಳಿದು ಸಹಿತ ತೋಟಗಾರಿಕೆ ಬೆಳೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವಂಥದ್ದು. ಅದರಲ್ಲೂ ದ್ರಾಕ್ಷಿ ಮತ್ತು ಲಿಂಬೆ ಏನಿದೆ ಅದು ಸಹಿತ ಪ್ರಮುಖವಾಗಿ ಆದಾಯ ತರುವಂತಹ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳು. ಅವುಗಳನ್ನು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಹಿತ ಅವಕಾಶ ಇದೆ, ಅಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ಹಾಗಾಗಿ ಅವ್ರಿಗೆ ಈ ಸಮಸ್ಯೆ ಆಗಿರೋದ್ರಿಂದಾಗಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಸರ್ವೆಯನ್ನು ಮಾಡಿ ಪರಿಹಾರ ಒದಗಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಬಂದು ಸರ್ವೆಯನ್ನು ಮಾಡ್ಕೊಳ್ಳಿ ಅಂತೇಳಿ. ಇಷ್ಟು ದಿನ ಹೇಗಿತ್ತಂದರೆ ಅತಿಯಾದ ಮಳೆ ಮತ್ತು ಗಾಳಿಯಿಂದಾಗಿ ಗಿಡಗಳು ಬಿದ್ದು ರೋಗಗಳು ಬಂದು ಇದಾದರೆ ಈಗ ಅವುಗಳಿಗೆ ನೀರು ಬೇಕು, ಆದರೆ ನೀರು ಹಾಕೋಕ್ಕೆ ಮಳೆನೇ ಇಲ್ಲ. ಈಗ ಈ ಸಮಸ್ಯೆ ಆಗಿರೋದು. ಯಾವ ತಿಂಗಳಲ್ಲಿ ಅದಕ್ಕೆ ಬಿಸಿಲು ಬೇಕಾಗಿತ್ತು, ಆ ತಿಂಗಳಲ್ಲಿ ಮಳೆ ಮತ್ತು ಗಾಳಿ ಬಂದು ಹಾಳಿ ಆಯಿತು. ಈಗ ಅವಾಗ ನೀರು ಬೇಕಾಗಿದೆ, ಅವಾಗ ನೀರು ಸಿಗ್ತಾ ಇಲ್ಲ, ಕೇವಲ ಬಿಸಿಲು ಸಿಗ್ತಾ ಇದೆ. ಸೊ ಹಂಗಾಗಿ ಈ ರೀತಿಯಾಗಿ ಸಮಸ್ಯೆ ಅವರಿಗೆ ಆಗ್ತಾ ಇರೋದು. ಒಂದು ಎಕರೆ ಬೆಳಿಬೇಕಾದ್ರೆ 2 ರಿಂದ 3 ಲಕ್ಷ ರೂಪಾಯಿನ ಖರ್ಚು ಮಾಡಿರ್ತಾರೆ. ಸುಮಾರು 7 ರಿಂದ 8 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇರುತ್ತೆ. ಆದರೆ ಈಗ ಹಾಕಿದ ಖರ್ಚು ಸಹಿತ ಬರದೇ ಇರುವಂತಹ ಪರಿಸ್ಥಿತಿ ಅವರಿಗೆ ಅಲ್ಲಿ ಇರುವಂಥದ್ದು. ವಿಜಯಪುರ ಜಿಲ್ಲೆಯ ಜಮನಾಳ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚು ದಾಳಿಂಬೆಯನ್ನು ಬೆಳೀತಾರೆ. ಅವರಿಗೆ ಈ ಸಮಸ್ಯೆ ಭಾಳಷ್ಟು ಕಾಡ್ತಾ ಇರೋದು. ಕೇವಲ ವಿಜಯಪುರ ತಾಲೂಕು ಮಾತ್ರ ಅಲ್ಲ, ಇಂಡಿ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ ಇದು ಅತಿ ಹೆಚ್ಚು ಬೆಳೀತಾರೆ. ಇಂಡಿ, ಸಿಂದಗಿ, ಬಸವನ ಬಾಗೇವಾಡಿ ಸೇರಿದಂತೆ ಈ ಭಾಗದಲ್ಲಿ ದಾಳಿಂಬೆ ಹೆಚ್ಚಾಗಿರುವಂಥದ್ದು. ಮತ್ತು ಇಂಡಿ ಭಾಗದಲ್ಲಿ ನಿಂಬೆ ಮತ್ತು ತಿಕೋಟ, ಬಬಲೇಶ್ವರ ಈ ಭಾಗದಲ್ಲೆಲ್ಲ ದ್ರಾಕ್ಷಿ. ಈ ರೀತಿ ಒಂದೊಂದು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೆಗಳು ಗುರುತಿಸ್ಕೊಂಡಿವೆ. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ಈ 3 ಬೆಳೆಗಳು ಅಧಿಕವಾಗಿ ಬೆಳೆಯುತ್ತಾರೆ. ಆದರೆ ಅವ್ರಿಗೆ ಈಗ ಸಂಕಷ್ಟ ಇರುವಂಥದ್ದು. ಅದರಲ್ಲೂ ದಾಳಿಂಬೆ ಬೆಳೆಗಾರರಿಗೆ ಅತಿ ಹೆಚ್ಚು ಸಂಕಷ್ಟವಾಗಿರುತ್ತದೆ. ಈಗ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಸರ್ವೆಗಳನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ ಅಂತೇಳಿ. ರೈತರು ಸಹಿತ ಮನವಿ ಮಾಡ್ತಾರೆ, ಆದಷ್ಟು ಬೇಗ ವರದಿಯನ್ನು ಸಲ್ಲಿಸಿ ಪರಿಹಾರ ಬೇಗ ಸಿಗುವಂಗೆ ಮಾಡಿ ಅಂತೇಳಿ. ಯಾಕಂದರೆ ಒಂದು ಸರಿ ಕೃಷಿಯವರು ಸಲ್ಲಿಸಬೇಕು, ಒಂದು ಸರಿ ಅದಕ್ಕೊಂದು ಸಂಸ್ಥೆ ಅಂತ ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಅವರು ರೀಸನ್ಗಳನ್ನು ಕೊಡ್ತಾರೆ. ನಾವೊಂದು ಯಾವುದೋ NGO ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಅಥವಾ ನಾವೊಂದು ಯಾವುದೋ ಸಂಸ್ಥೆ ಕೊಟ್ಟಿದ್ವಿ, ಅವರು ಇನ್ಸೂರೆನ್ಸ್ ಕಟ್ಟಿಲ್ಲ. ಈ ರೀತಿ ಬೇರೆ ಬೇರೆ ಏನೋ ಕಾರಣಗಳನ್ನು ಕೊಡ್ತಾರೆ. ಮತ್ತು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿ ಕಳೆದ ಬಾರಿ ದ್ರಾಕ್ಷಿಯವರಿಗೆ ಬರಬೇಕಾದ ಪೂರ್ಣ ಪ್ರಮಾಣದ ಏನು ಪರಿಹಾರ ಇತ್ತು ಅದು ಬಂದಿಲ್ಲ. ಸೊ ಹಾಗಾಗಿ ಮತ್ತೆ ಈ ವರ್ಷವೂ ಈ ರೀತಿ ಸಮಸ್ಯೆ ಆಗಿರೋದ್ರಿಂದಾಗಿ ಕಳೆದ ಬಾರಿ ಆಗಿರುವಂತಹ ಸಮಸ್ಯೆಗಳನ್ನು ಮನದಟ್ಟು ಮಾಡಿಕೊಂಡು ಅದು ಈ ಸರ್ತಿ ಉಲ್ಬಣ ಆಗದಿರುವಂಗೆ ಮತ್ತು ಆ ಸಮಸ್ಯೆ ಬಹುತೇಕ ಬರದೇ ಇರೋಂಗೆ ಕ್ರಮವನ್ನು ಕೈಗೊಳ್ಳಬೇಕಂತ ಆಗ್ರಹ ಮಾಡಿದ್ದಾರೆ. ಅಧಿಕಾರಿಗಳು ಸಹಿತ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅಂದರೆ ಹೋದ ಸರಿ ಕೊಡಬೇಕಾದ್ರೆ ಯಾವ ರೀತಿ ಸಮಸ್ಯೆ ಆಗಿದೆ ಅದನ್ನೆಲ್ಲವನ್ನು ಈ ಸರಿ ರಿಮೈಂಡ್ ಮಾಡಿಕೊಂಡು ಆ ರೀತಿ ಸಮಸ್ಯೆಗಳು ಮತ್ತೆ ಪುನಃ ಬರದೇ ಇರುವ ಹಾಗೆ ಮತ್ತು ರೈತರಿಗೆ ಆದಷ್ಟು ಬೇಗ ಅನುಕೂಲ ಆಗುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುವಂಥದ್ದು. ಜಿಲ್ಲೆಯ ಬಹುತೇಕ ತೋಟಗಾರಿಕೆ ಬೆಳೆಯುವಂಥ ಬೆಳೆಗಾರರು ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಂಡು ಅವರಿಗೆ ಆದಷ್ಟು ಬೇಗ ಪರಿಹಾರ ಕೊಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.